ಲೋಫರ್ ನನ್ನ ಮಕ್ಕಳು ದೇವಸ್ಥಾನ ನಡೆಸ್ತಾರಂತೆ ಬೇವರ್ಸಿಗಳು. ನಾಚಿಕೆ ಆಗ್ಬೇಕು ಪೊಲೀಸರಿಗೆ, ನಾಚಿಕೆ ಆಗ್ಬೇಕು. ಶೇಮ್ ಆನ್ ಯುವರ್ ಪಾರ್ಟ್. ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ವೀರೇಂದ್ರ ಜೈನನ್ ಕೆಲಸ ಮಾಡ್ತಾ ಇದೀರಿ. ನೀವು ಮಾರ್ಕೊಂಡಿದ್ದೀರಿ, ನಿಮ್ಮ ಖಾಕಿ ಮಾರ್ಕೊಂಡಿದ್ದೀರಾ ನೀವು ನಾಲಾಯಕಗಳು. ನಾಚಿಕೆ ಆಗ್ಬೇಕು ನಿಮಗೆ ಪೊಲೀಸರಿಗೆ. ಥೋ ಅಂತ ಉಗಿತಿದ್ದಾರೆ ಜನರೆಲ್ಲರೂ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಕತ್ತೆ ಕಾಯ್ತಾ ಇದಾರ. 12 ವರ್ಷದಿಂದ ಹಿಂದೆನೂ ಇದೇ ರೀತಿ ಮಾಡಿ ಪ್ರಕರಣವನ್ನ ಹಾಳು ಮಾಡಿದ್ದೇ ಇದೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು. ಈಗ ಮತ್ತದನ್ನೇ ಮಾಡ್ತಾ ಇದ್ದಾರೆ. ಅದನ್ನ ವರದಿ ಮಾಡೋದಕ್ಕೆ ಹೋದಂತಹ 3 ಜನ ಪ್ರಮುಖ ಮಾಧ್ಯಮದವರ ಮೇಲೆ, ಅದು ಕೂಡ್ಲಾ ರಾಂಪೇಜ್ ಅಭಿ ಅವ್ರ ಮೇಲೆ, ಯುನೈಟೆಡ್ ಮೀಡಿಯಾ ಅಭಿ ಅವ್ರ ಮೇಲೆ, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವ್ರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ನಕಲಿ ದೇವಮಾನವನ್ನು ಸಾಕಿದಂತಹ ರೌಡಿಗಳು ಕಳೆದ 15 ದಿನಗಳಿಂದ ಹೇಳ್ತಾ ಇದ್ದಾರೆ. ಜನಗಳು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದೀವಿ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಅಂತೇಳಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ರೆ ತಮಾಷೆ ನೋಡ್ಕೊಂಡು ಇಟ್ಕೊಂಡಿದ್ದಾರೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು. ಓಪನ್ ಆಗಿ ನಾವು ಹೇಳ್ತಾ ಇದೀವಿ, ನೋಡಿ ಅಲ್ಲಿ ಗಲಾಟೆ ಆಗುತ್ತೆ, ಪೊಲೀಸರು ನೇಮಿಸ್ರಿ ಅಂತ ಹೇಳಿದ್ರೆ ಈಗ PSI ಹೇಳ್ತಾರೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ. ಮಾಧ್ಯಮದವ್ರನ್ನ ಹೆದರಿಸಿ ಒಂದು ಭಯಭೀತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಹರ್ಷೇಂದ್ರ ಜೈನನ್ನ ಒದ್ದು ಒಳಗಡೆ ಹಾಕಬೇಕು, ಬರೀ ನೋಟಿಸ್ ಕೊಟ್ಟರೆ ಆಗುದಿಲ್ಲ. ಇದೇ ರೀತಿ ಏನಾದರೂ ಮಾಡಿದ್ರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ. ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು, ಧರ್ಮಸ್ಥಳದ ಪೊಲೀಸರು, ಬೆಳ್ತಂಗಡಿಯ ಪೊಲೀಸರಾಗಬೇಕು. ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು. ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅವನು. ಮೊನ್ನೆ ಹೋಗಿ ತೊಳ್ಳಾಡ್ತಾರೆ, ದೂಡ್ತಾರೆ, ಕೆಟ್ಟದಾಗಿ ಹೊಲಸು ಬೈತಾರೆ, ಸೂಮಗ ಬೋಮಗ ಅಂತ ಬೈತಾರೆ. ಪೊಲೀಸರು ಸುಮ್ಮನೆ ಕುತ್ಕೊಂಡಿದ್ದಾರೆ. ಹೋಗ್ರಿ ಎಲ್ಲಾದ್ರೂ ವರದಿ ಬಿಚ್ಚ ಚಪ್ಪಲಿ ತೊಳೆಯಕ್ ಹೋಗ್ರಿ ನೀವು ಅಲ್ಲಿ ಪೊಲೀಸರು. ಎಷ್ಟೋ ಸರಿ ಹೇಳ್ಬೇಕು ನಿಮಗೆ ಧರ್ಮಸ್ಥಳ ಪೊಲೀಸರಿಗೆ, ಬೆಳ್ತಂಗಡಿ ಪೊಲೀಸರಿಗೆ. ಸಾಮಾನ್ಯರ ಸಂಖ್ಯೆ ಕೋಟ್ಯಾಂತರ ಜನ ಬರ್ತಾರೆ. ಈಗ ಕೋಟ್ಯಾಂತರ ಜನ ಬರ್ತಾರೆ. ನೀವೇ ಕಾರಣ, ಪೊಲೀಸರೇ ಕಾರಣ. ಏನಾದ್ರೂ ಆಗ್ಬೇಕು, ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗ್ಬೇಕು, ನೀವೇ ಪೊಲೀಸರ ಕಾರಣ. ಹರ್ಷೇಂದ್ರನ್ ಒದ್ದು ಕರ್ಕೊಂಡು ನಾವೇ ಒದ್ದು ಹೊರಗೆ ಹಾಕ್ತೀವನ್ನ. ಥೂ ಲೋಫರ್ ನನ್ನ ಮಕ್ಕಳು. ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ. ನಾನು ಬಹಳ ಖಡಕ್ ಆಗಿ ಹೇಳ್ತಾ ಇದ್ದೀನಿ, ಬರೀ ಮಾತು ಅಲ್ಲ. ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ನಮ್ಮ ತಾಳ್ಮೆಯನ್ನ ಕೆಣಕಬೇಡಿ, ಪರೀಕ್ಷೆ ಮಾಡಬೇಡಿ ಅನ್ನೋ ಮಾತು ಹೇಳ್ತಾ ಇದ್ದೀನಿ ನಾನು. ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗೋ ಪರಿಣಾಮಕ್ಕೆ ಪೊಲೀಸರೇ ನೇರ ಹೊಣೆ.